ರಾಜ್ಯ ನಾಯಕರ ಮೇಲೆ ಎಐಸಿಸಿ ಅಧ್ಯಕ್ಷರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೇಳಿದ್ರು. 6 ತಿಂಗಳಾಯಿತು, ಸಚಿವರ ರಿಪೋರ್ಟ್ ಕಾರ್ಡ್ ಇನ್ನೂ ಸಿಕ್ಕಿಲ್ಲ. ಕಳೆದ 6 ತಿಂಗಳ ರಿಪೋರ್ಟ್ ಕಾರ್ಡ್ ಅನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ. ಇನ್ನು ಕೆಲವು ಸಚಿವರು ತಮ್ಮ ಸಾಧನೆ ರಿಪೋರ್ಟ್ ಅನ್ನು ಕೊಟ್ಟಿಲ್ಲ. ಸಿಎಂ ಡಿಸಿಎಂ ಭೇಟಿ ವೇಳೆಯೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಶೀಘ್ರವೇ ಸಾಧನೆ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. 100 ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆರಂಭಕ್ಕೂ ಕೂಡ ಖರ್ಗೆ ಸೂಚಿಸಿದ್ರು. ರಾಜ್ಯ ನಾಯಕರಿಗೆ ಈ ಬಗ್ಗೆ ಖರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ರಾತ್ರೋರಾತ್ರಿ ಸಚಿವರ ಕಚೇರಿಯಲ್ಲಿ ವರದಿ ತಯಾರಿ ಆಗ್ತಿದೆ, ತರಾತುರಿಯಲ್ಲಿ ಸಾಧನ ಪುಸ್ತಕಗಳನ್ನು ತಯಾರಿಸ್ತಿದ್ದಾರೆ ಅನ್ನೋ ಮಾಹಿತಿ. ಈಗ ಖರ್ಗೆ ಕೋಪಗೊಂಡ ನಂತರ ಪಕ್ಷ ಸಂಘಟನೆ ಇಲಾಖಾ ಸಾಧನೆಯ ಕುರಿತು ಸಚಿವರುಗಳು ಈಗ ತಮ್ಮ ರಿಪೋರ್ಟ್ಗಳನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಅವರು ಸೂಚನೆ ಕೊಡಲಾಗಿತ್ತು, ಹಲವು ಟಾಸ್ಕ್ಗಳನ್ನು ಕೂಡ ಕೊಡಲಾಗಿತ್ತು. ಕಾಂಗ್ರೆಸ್ನ ಕಚೇರಿಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರು. ಆದರೆ ಇದು ಯಾವ ವಿಚಾರಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ಸಮರ್ಪಕವಾಗಿ ಸ್ಪಂದನೆ ಕೊಡ್ತಾ ಇರಲಿಲ್ಲ. 6 ತಿಂಗಳಿಂದ ತಮ್ಮ ಸಾಧನೆಯ ವರದಿಯನ್ನು ಕೊಡದೇ ಇರೋ ಹಿನ್ನೆಲೆಯಲ್ಲಿ ಗರಂ ಆಗಿದ್ರು. ಈಗ ರಾತ್ರೋರಾತ್ರಿ ಈ ಬಗ್ಗೆ ಆಫೀಸಲ್ಲಿ ಕೂತ್ಕೊಂಡು ಸಾಧನಾ ಪುಸ್ತಕಗಳನ್ನು ರೆಡಿ ಮಾಡ್ತಿದ್ದಾರೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಅಧ್ಯಕ್ಷರು ಗರಂ ಆಗೋದಕ್ಕೆ ಕಾರಣ ಏನು? ಈಗ ಏಕಾಏಕಿ ತರಾತುರಿನಲ್ಲಿ ನಡೀತಾ ಇರೋ ಕೆಲಸಗಳೇನು? ಪ್ರಣೋತ್, ಇಲ್ಲಿ ಯಾಕಂತ ಹೇಳಿದ್ರೆ ನಾವು ಸಚಿವರುಗಳಂತೀವಿ, ಸಚಿವರುಗಳು ಜನರು ಮಾತಾಡ್ಲಿಕ್ಕೆ ಹೋದಾಗ ಒಂದಿಷ್ಟು ಓಡಾಪೆ ತೋರಿರ್ತಾರೆ, ಅದೇ ರೀತಿಯಾಗಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಆದ್ರೆ ಹೈಕಮಾಂಡ್ ಕೇಳಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಹೈಕಮಾಂಡ್ ಒಂದು ಟಾಸ್ಕ್ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ರಾಜ್ಯ ಅಂದ್ರೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಾಗ, ಅದೇ ರೀತಿಯಾಗಿ ರಾಜ್ಯದ ನಾಯಕರು ಸಿಎಂ ಡಿಸಿಎಂ ದೆಹಲಿಗೆ ಹೋದಾಗ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು. ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಬರ್ತಾ ಇದೆ. 1 ವರ್ಷ ಆಗೋಗಿದೆ. 1 ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ರಿ? ಯಾಕಂದ್ರೆ ಸಚಿವರ ಸ್ಥಾನ ಸಿಗೋದು ಯಾಕಂದ್ರೆ ಎಲ್ಲವೂ ಕೂಡ ರಾಜಕೀಯ ಉದ್ದೇಶದಿಂದಲೇ ಒಂದು ಈ ಸರ್ಕಾರ ಅನ್ನೋದು ಅಂತ್ಯ ಆಗುತ್ತೆ. ಹೀಗಾಗಿ ರಾಜಕೀಯ ಉದ್ದೇಶ ಈಡೇರಲೇಬೇಕಾಗುತ್ತೆ. ಯಾರಿಗೊಬ್ರಿಗೆ ಅಧಿಕಾರ ಕೊಟ್ಟು ಏನೋ ಮಾಡ್ಬೇಕಂತಿಲ್ಲ. ಪಕ್ಷ ಸಂಘಟನೆ ಆಗಬೇಕು, ಜನರಿಗೆ ಏನಾದ್ರು ಅನುಕೂಲ ಆಗಬೇಕು ಅಂತೇಳಿ ಸುಮ್ಮನೆ ಜಾತಿ ಲೆಕ್ಕಾಚಾರಗಳು, ಅದೇ ರೀತಿಯಾಗಿ ಅವರ ವರ್ಚಸ್ಸುಗಳು ಎಲ್ಲವೂ ಕೂಡ ವರ್ಕೌಟ್ ಆಗೋದಿಲ್ಲ. ಈಗ ಸಚಿವ ಸ್ಥಾನ ಪಡ್ಲಿಕ್ಕೋಸ್ಕರ ಮಾತ್ರ ವರ್ಕೌಟ್ ಆಗುತ್ತೆ. ಅದಾದ ಬಳಿಕ ಸಚಿವ ಸ್ಥಾನ ಮುಂದುವರ್ಲಿಕ್ಕೆ ಅದು ಯಾವುದು ವರ್ಕೌಟ್ ಆಗಲ್ಲ ಅಂತೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸಚಿವರುಗಳ ರಿಪೋರ್ಟ್ ಯಾಕಂತ ಹೇಳಿದ್ರೆ ಈಗಾಗಲೇ 1 ವರ್ಷ ಆಗ್ತಾ ಬಂದಿದೆ. ನೀವು ಏನೇನೆಲ್ಲ ಮಾಡಿದ್ರಿ? ಒಂದು ಕಡೆ ಇಲಾಖೆವಾರು ಸಾಧನೆಗಳು ಏನ್ ಮಾಡಿದ್ರಿ? ಉದಾಹರಣೆಗೆ ಈಗ ಕಂದಾಯ ಇಲಾಖೆ ತೆಗೆದುಕೊಂಡ್ರೆ ಕಂದಾಯ ಇಲಾಖೆಯಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ರಿ? ಏನೇನೆಲ್ಲ ಎಷ್ಟೆಷ್ಟು ಏನು ಸಮಸ್ಯೆಗಳಿತ್ತು, ಬಕ್ಕರ್ ಹುಕುಂ ಇತ್ತು, ಅದನ್ನ ಮಾಡಿದ್ರಿ? ಪೋಡಿ ದುರಸ್ತಿ ಎಷ್ಟೆಷ್ಟು ಮಾಡಿದ್ರಿ? ಒಂದು ಭಾಗ. ಅದಾದ ಬಳಿಕವಾಗಿ ಅವರು ಪಕ್ಷಕ್ಕೆ ಏನಾದ್ರು ಕೊಡುಗೆಗಳನ್ನು ಕೊಟ್ಟರು ಅಂತೀರಿ. ಒಂದು ಇಲಾಖೆಗಳಿಗೆ ಕೊಡುಗೆಯನ್ನು ಕೊಡಬೇಕು. ಇಲಾಖೆ ಕೊಡೋದ್ರ ಮೂಲಕವಾಗಿ ಜನರಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಭಾವನೆ ಮೂಡಬೇಕು, ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶ. ಅದಾದ ಬಳಿಕವಾಗಿ ಪಕ್ಷ ಸಂಘಟನೆ, ಉದಾಹರಣೆಗೆ ಚನ್ನಪಟ್ಟ ಚುನಾವಣೆ ಆಯಿತು, ಇದು ಸಂಬಂಧಪಟ್ಟಂತೆ ಬೇಯೂರು ಇರ್ಬೋದು, ಬೇರೆ ಬೇರೆ ಭಾಗದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೇವೆ, ಇಲ್ಲಿ ಇಷ್ಟೆಲ್ಲ ಲೀಡ್ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಅಂತಾರಾಜ್ಯ ಚುನಾವಣೆಯಲ್ಲಿ ಕೂಡ ಕೆಲಸವನ್ನು ಮಾಡಿದ್ದೇವೆ, ಇಷ್ಟಿಷ್ಟು ಸಾಧನೆಗಳನ್ನು ಮಾಡಿದ್ದೆ. ಎಲ್ಲಾ ರಿಪೋರ್ಟ್ಗಳನ್ನು ಕೊಡಬೇಕಿತ್ತು. ಈ ರಿಪೋರ್ಟ್ಗಳನ್ನು ಕೊಡಿ ಅಂತೇಳಿ ಸಚಿವರುಗಳಿದ್ರು. ಆದ್ರೆ ಸಚಿವರುಗಳು ಹೆಚ್ಚಿನವರು ಇವು ರಿಪೋರ್ಟ್ ಮಾಡಿರಲಿಲ್ಲ. ಕೊನೆ ಕ್ಷಣದಲ್ಲಿ ನಾವೆಲ್ಲ ಎಕ್ಸಾಮ್ಗೆ ಯಾವ ರೀತಿಯಾಗಿ 3 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಬೆಳಗ್ಗೆ ಓದ್ತೀವಿ, ಅದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮೊನ್ನೆ ಸಿಎಂ, ಅದೇ ರೀತಿಯಾಗಿ ಡಿಸಿಎಂ, ಅದೇ ಸುರ್ಜೇವಾಲಾ ಅವರಿಗೆ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟ ಬಳಿಕವಾಗಿ ಇಲ್ಲಿ ರಾಜ್ಯ ಸಚಿವರುಗಳು ಒಂದಿಷ್ಟು ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಕೊನೆ ಕ್ಷಣದ ರಾತ್ರೋರಾತ್ರಿ ಸಚಿವರ ಆಪ್ತ ಹಕ್ಕಿಯಲ್ಲಿ ಕುಳ್ಕೊಂಡು ಏನೆಲ್ಲ ಕಾರ್ಯಗಳು ಮಾಡಿದ್ವಿ, ಎಷ್ಟೆಲ್ಲ ಚುನಾವಣೆ ಕೆಲಸಗಳು, ಇಲಾಖೆ ಕೆಲಸ ಮಾಡಿದ್ದೇವೆ, ಅದನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಇಷ್ಟೆಲ್ಲ ಸಾಧನೆಗಳಿರ್ಬೋದು, ಗ್ಯಾರಂಟಿಗಳು ಕೊಟ್ಟಿರ್ಬೋದು, ಆದ್ರೆ ಪಕ್ಷ ಸಂಘಟನೆ ಆಗಿಲ್ಲ ಅಂತ ಹೇಳಿದ್ರೆ ಹೇಗೆ? ಮನಮೋಹನ್ ಸಿಂಗ್ ಅವರು 2 ವರ್ಷ ಅಧಿಕಾರ ಕೊಡ್ತಾರೆ. 2004ರಿಂದ 2014 ಮೋದಿ ಪ್ರಧಾನಿ ಆಗೋರು ಕೂಡ ಮನಮೋಹನ್ ಸಿಂಗ್ ಅವರಿದ್ರು. ಆವಾಗ ಆಡಳಿತ ಚೆನ್ನಾಗಿ ಕೊಡ್ತಾರೆ. ಆದ್ರೆ ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ಸಂಪೂರ್ಣ ಕಾಂಗ್ರೆಸ್ ವಿಫಲ ಆಗುತ್ತೆ. ಅದಾದ ಬಳಿಕವಾಗಿ ಮೋದಿ ಪ್ರವರ್ಧಮಾನಕ್ಕೆ ಬರ್ತಾರೆ. ಇವಾಗಲೂ ಕೂಡ ಕಾಂಗ್ರೆಸ್ ನೆಲೆಯನ್ನ ಕಾಣಲಿಕ್ಕೆ ಕಷ್ಟಪಡ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಹೀಗಾಗಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರು. ಹೀಗಾಗಿ ಕೆಲವೊಂದು ಕಡೆ, ಉದಾಹರಣೆಗೆ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ 2 ಅಥವಾ 3 ಅಥವಾ 4 ಇರಬಹುದು, ಅಥವಾ 1 ಕೂಡ ಇರಬಹುದು. 1 ರಿಂದ 4 ಬ್ಲಾಕ್ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ಭಾಗಕ್ಕೆ ಸಂಬಂಧಪಟ್ಟ ಬ್ಲಾಕ್ ಮಾಡ್ತಾರೆ. ಆ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಈಗ ಅಧಿಕಾರದಲ್ಲಿ ಇದ್ದೇವೆ, ಅಧಿಕಾರ ಬೇಕು ಅಂದವರಿದ್ದಾರೆ, ಇದ್ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದೆ. ಒಂದು ಕಡೆ ಪಕ್ಷ ಸಂಘಟನೆ, ಮತ್ತೊಂದು ಕಡೆ ಸಚಿವರುಗಳ ಇಲಾಖಾವಾರು ಸಾಧನೆಗಳನ್ನು ಕೂಡ ಕೇಳಿದೆ. ಈ ಮೂಲಕ ಖರ್ಗೆ ಅವರು ರಾಜ್ಯ ನಾಯಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.